ಧರ್ಮಪೀಠ. ನಮಸ್ಕಾರ. ಧರ್ಮಪೀಠ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ಕುಮಾರೀಶ್ವರ್, ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ವ್ಯವಸ್ಥಾಪಕ ನಿರ್ದೇಶಕ. ಈ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸಂಸ್ಥಾಪಕರು ದಿವಂಗತ ಕೆ ಈಶ್ವರ್ ಅವರು, ನಮ್ಮ ತಂದೆಯವರು. ಅವರು ಮೂಲತಃ ಸಂಗೀತ ನಿರ್ದೇಶಕರು, ಸಾಹಿತಿಗಳು. ಸುಮಾರು ಒಂದು 30ರಿಂದ 40 ವಾದ್ಯಗಳಂತ ನುಡಿಸೋಂಥ ಕೆಪಾಸಿಟಿ ಇದ್ದವರು. ಅಷ್ಟು ಚೆನ್ನಾಗಿದ್ದವರು ಓವರ್ನೈಟ್ ಒಂದಿನ ಹಾರ್ಟ್ ಅಟ್ಯಾಕ್ ಆಗಿ 94ರಲ್ಲಿ ಅವರು ನಿಧನ ಆದರು. ಅವರು ಹೋದ ಕಾಲದ ನಂತರ ನಾನು ಈ ಇನ್ಸ್ಟಿಟ್ಯೂಷನ್ನ ಇವತ್ತವರೆಗೂ ನಡೆಸ್ಕೊಂಡು ಬಂದಿದ್ದೀನಿ. ಈ ವಿಜಯ ಫಿಲ್ಮ್ ಸಂಸ್ಥೆ ಮೊದಲಿಗೆ ವಿಜಯ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಆಗಿತ್ತು, ಸಮ್ವೇರ್ ಇನ್ 74. ಆಗ ಅದಕ್ಕೆ ಮುಂಚೆ ಇದು ಆರ್ಕೆಸ್ಟ್ರಾ ಆಗಿತ್ತು. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ವಿಜಯ ಆರ್ಕೆಸ್ಟ್ರಾ ಪ್ರಖ್ಯಾತವಾದಂಥ ಆರ್ಕೆಸ್ಟ್ರಾ. ಯಾಕಂದರೆ ಅವತ್ತಿನ ದಿನಗಳಲ್ಲಿ ಈ ಲೈವ್ ಸಂಗೀತನೇ ಇರ್ತಿತ್ತು. ಇವತ್ತು ಫ್ಲಾಪಿ ಆದಮೇಲೆ ಮತ್ತು ಕರೋಕೆ ಅನ್ನೋ ಸ್ಟೇಜ್ ಬಂದುಬಿಟ್ಟಿದೆ. ಆಗೆಲ್ಲ ಎಲ್ಲರೂ ಲೈವ್ ನುಡಿಸಿದ್ದೇ ಆರ್ಕೆಸ್ಟ್ರಾ ಅವತ್ತು. ಆಗ ನಮ್ಮ ತಂದೆ ದಿವಂಗತ ಕೆ ಈಶ್ವರ್ ಅವರು ಈ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕೊಟ್ಟು ಬಂದಿದ್ದಾರೆ. ಅವರು ಗುರುಗಳು ಏನು ಹೇಳಿದ್ರಂತೆ, ನೋಡಿ, ಇದು ನೀವು ಕಾರ್ಯಕ್ರಮ ಮಾಡ್ತಿದ್ದೀರಿ, ಎಲ್ಲ ಆಯಿತು, ನೆಕ್ಸ್ಟ್ ಜನ್ರೇಷನ್ಗೆ ಏನಾದರೂ ಒಂದು ಮಾಡಬೇಕು ನೀವು ಅಂತ ಹೇಳಿದಾಗ ಏನು ಮಾಡಬೇಕು, ನಿನಗೆ ಗೊತ್ತಿರೋದನ್ನ 10 ಜನಕ್ಕೆ ಕಲಿಸು ಅಂಥೇಳಿ ಅವ್ರ ಗುರುಗಳು ಹಾಕಿರೋ ಸಣ್ಣ ಬೀಜ ಇವತ್ತು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟು ಸುಮಾರು 40 ವರ್ಷಗಳ ಕಾಲ ಅದು ಬೆಳೀತಾ ಬಂದಿದೆ. ಇದೇ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಕ್ರಮೇಣ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ 82ರಲ್ಲಾಯಿತು. ಅದು ಲಿಂಕ್ ರಸ್ತೆಯಲ್ಲಿ. ಆಗ ನಮ್ಮ ಎಸ್ ಬಂಗಾರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಅವರು ಕಲಾಭಿಮಾನಿಗಳು, ಅವರು ಗಾಯಕರು. ಇದೇ ವಿಜಯ ಆರ್ಕೆಸ್ಟ್ರಲ್ಲಿ ತುಂಬ ವರ್ಷಗಳ ಕಾಲ ಅವರು ಹಾಡ್ತಾ ತುಂಬ ಕಾರ್ಯಕ್ರಮಗಳಿಗೆ ಹಾಡಿದ್ದಾರೆ. ಅಲ್ಲದೆ ಜೀವರಾಜ ಆಳ್ವ ಅಂಥವರು ತುಂಬ ಹಿರಿಯ ರಾಜಕಾರಣಿಗಳು, ಕಲಾವಿದರು ಈ ನಮ್ಮ ತಂದೆ ಜೊತೆ ಒಡನಾಟ ಇಟ್ಕೊಂಡೇ ಬಂದರು. ಹಾಗೆ ಈ 82ರಲ್ಲಿ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಲಿಂಕ್ ರಸ್ತೆಯಲ್ಲಿ ಶುರುವಾಯಿತು. ಅಲ್ಲಿ ಶುರುವಾಗಿ ಒಂದು 2 ವರ್ಷ ಅಲ್ಲಿತ್ತು. ಮತ್ತು ನಂತರ ನಾವು ರಾಜಾಜಿನಗರ ಥರ್ಡ್ ಬ್ಲಾಕಿಗೆ ಬಂದ್ವಿ. ಥರ್ಡ್ ಬ್ಲಾಕಲ್ಲಿ ಸುಮಾರು 25 ವರ್ಷಗಳ ಕಾಲ ಅಲ್ಲೇ ಇದ್ವಿ. ಅದರ ನಂತರ ಬಸವೇಶ್ವರ ನಗರ್, ನಂತರ ಈಗ ರಾಜಾಜಿನಗರದಲ್ಲಿ ಮತ್ತೆ ವಾಪಸ್ ಸೆಕೆಂಡ್ ಬ್ಲಾಕಲ್ಲಿದ್ದೇನೆ. ಈ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೊದಲಿಗೆ ಇಟ್ ವಾಸ್ ಎ ವೆರಿ ನಾರ್ಮಲ್ ಇನ್ಸ್ಟಿಟ್ಯೂಷನ್. ಅದು ಕ್ರಮೇಣ ಅದು 92ರಲ್ಲಿ ಸನ್ಮಾನ್ಯ ಬಂಗಾರಪ್ಪ ಅವರು ಮುಖ್ಯಮಂತ್ರಿಗಳಾದಾಗ ಅದು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗ್ರಾಂಟಿನೇಡ್ ಸಂಸ್ಥೆ ಆಯಿತು. ಇದಾದ ನಂತರ ಇವತ್ತರೆಗೂ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಗ್ರಾಂಟಿನೇಡ್ ಅಂತ ಆಗಲಿಲ್ಲ, ಮುಂದೆ ಗೊತ್ತಿಲ್ಲ. ಇದಕ್ಕೆ ಮುಂಚೆ ಹೇಳೋದೇ ಆದರೆ ನಮ್ಮ ಕರ್ನಾಟಕದಲ್ಲಿ 2 ಫಿಲ್ಮ್ ಇನ್ಸ್ಟಿಟ್ಯೂಷನ್. ಇದಕ್ಕೆ ಮುಂಚೆ ಇದ್ದಿದ್ದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್, ದಿ ಒನ್ಲಿ ಒನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಅದು ದಿವಂಗತ ನಾಗೇಂದ್ರ ಸಾರು ಅವರು ಸಾರಥ್ಯದಲ್ಲಿ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಶುರುವಾಯಿತು. ಅದು 78ರಲ್ಲಿ. ನಾವು 82ರಲ್ಲಿ ನಾವು ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡಿದ್ವಿ. ಹಲವಾರು ವರ್ಷ ನಾವೇ ಈ ಇನ್ಸ್ಟಿಟ್ಯೂಟ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಈ ಸಂಸ್ಥೆ 92ರಾದ ನಂತರ ಇಲ್ಲಿ ಎಕ್ಸಾಮಿನೇಷನ್ ಫೆಸಿಲಿಟೀಸ್ ಕೊಡ್ತಾ ಬಂತು. ಹೆಂಗೆ ಅಂದರೆ SSLC ಬೋರ್ಡ್ರಿಂದ ಡಿಪ್ಲೊಮೊ ಸರ್ಟಿಫಿಕೇಷನ್ ಅಂತ ಒಂದಿತ್ತು. ಆ ಸರ್ಟಿಫಿಕೇಷನ್ ಶುರುವಾಯಿತು. ಅಂದರೆ ಗೌರ್ಮೆಂಟ್ ರೆಕಗ್ನೈಸ್ಡ್ ಒಂದು ಸರ್ಟಿಫಿಕೇಟ್ ಒಂದು ಸಿಗ್ತಾ ಬಂತು. ಇದೇ ಸರ್ಟಿಫಿಕೇಟ್ ಮೇಲೆ MA ಇನ್ ಡ್ರಾಮಾ ತುಂಬ ಜನ ನಮ್ಮ ಸ್ಟೂಡೆಂಟ್ಸು ತಗೊಂಡಿದ್ದಾರೆ. ಅದರಲ್ಲಿ ಗೋಲ್ಡ್ ಮೆಡಲಿಸ್ಟು ಇದ್ದಾರೆ. ಅದರಲ್ಲಿ ಚಂಪಾ ಶೆಟ್ಟಿ ಅಂತ ಹೇಳಿ ಈಗಿನ ಸಿನಿಮಾ ಯಶಸ್ವಿ ನಿರ್ದೇಶಕರು ಆಗಿದ್ದಾರೆ. ಅವರು ಇದೇ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಆಗಿರ್ತಾರೆ ಅವರು. ಈ ಫಿಲ್ಮ್ ಇನ್ಸ್ಟಿಟ್ಯೂಷನಲ್ಲಿ ಗಾಯನ ಇರುತ್ತೆ, ವಾದ್ಯ ಸಂಗೀತ ಇರುತ್ತೆ, ಫಿಲ್ಮ್ ಆ್ಯಕ್ಟಿಂಗ್ ಅಂತ ಇರುತ್ತೆ. ಈಗ ಸದ್ಯ ಡೈರೆಕ್ಷನ್ ಇರುತ್ತೆ, ಫೋಟೋಗ್ರಫಿ ಇದೆ, ಎಡಿಟಿಂಗ್ ಇದೆ, ಸೌಂಡ್ ರೆಕಾರ್ಡಿಂಗ್ ಇದೆ,
ಗಿಟಾರ್, ಕೀಬೋರ್ಡ್ ಈ ಥರದ್ದು ಬೇರೆ ಬೇರೆ ಡಿಫ್ರೆಂಟ್ ಕೋರ್ಸಸ್ ಎಲ್ಲ ಇನ್ಸ್ಟಿಟ್ಯೂಷನ್ದ ಮಾಡ್ತಾಯಿದ್ದೀವಿ. ಈ ಇನ್ಸ್ಟಿಟ್ಯೂಷನಲ್ಲಿ ನನಗೆ ಅನಿಸಿದ್ದು ಮೋರ್ ದ್ಯಾನ್ ಒಂದು 30% ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಇರೋದು ನಿಜವೂ ನನಗೆ ಹೆಮ್ಮೆ ತರ್ತಿರೋವಂಥದ್ದು. ದೊಡ್ಡ ದೊಡ್ಡ ನಿರ್ದೇಶಕರು ಯಾರೇ ಹೆಸರು ಹೇಳಿದ್ರು ಅಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬರು ಇದ್ದೇ ಇರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಅಷ್ಟೇ ಅಲ್ಲ, ಸಿನಿಮಾ ಅಲ್ಲದೆ ಟಿ ವಿ ಚಾನಲ್ಲು ಸರಿ, ತುಂಬ ಹಲವಾರು ಟಿ ವಿ ಚಾನಲ್ಸಲ್ಲೂ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಆ್ಯಡ್ ಮೀಡಿಯಾದಲ್ಲೂ ಇದ್ದಾರೆ. ಬಹುಶಃ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟು ಇಷ್ಟು ವರ್ಷ ನಡೆದು ಬಂದಿದೆ ಅಂದರೆ ನಮ್ಮ ಶ್ರಮ ಅಲ್ಲ, ಅದು ನಮ್ಮ ಇಲ್ಲಿದ್ದಂಥ ಗೀತಪ್ರಿಯ ಅಂತ ದೊಡ್ಡ ನಿರ್ದೇಶಕರು, ಅವರು ಸುಮಾರು 13 ವರ್ಷಗಳ ಕಾಲ ಇದ್ದರು. ಎಚ್ ಕೆ ನಾರಾಯಣ್ ಅಂತ ಆಕಾಶವಾಣಿಯಿಂದ ನಿವೃತ್ತಿ ಪಡೆದು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸುಮಾರು 4-5 ವರ್ಷ ಈ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದಾರೆ. ಅಂಥ ಹೆಸರಾಂತ ನಿರ್ದೇಶಕರುಗಳು, ಸಂಗೀತ ನಿರ್ದೇಶಕರಾಗಲಿ ಈ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೋಸ್ಕರ ದುಡಿದಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಇವತ್ತು ಅವ್ರ ಜೀವನನ ತುಂಬ ಚೆನ್ನಾಗಿ ನಡೆಸ್ಕೊಳ್ಳೋದಕ್ಕೆ ಅವರ ಶ್ರಮನೂ ಈ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ. ಯಾಕಂದರೆ ನಮ್ಮ ತಂದೆಯವರು ಸ್ಥಾಪಿಸಿದ್ರು, ಬಟ್ ಅದನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವರೊಬ್ಬರ ಕೈಲಾಗಲ್ಲ. ಹಲವಾರು ಈ ರೀತಿ ಶ್ರೇಷ್ಠ ನಿರ್ದೇಶಕಗಳು ಎಲ್ಲ ಅವರ ಸಹಕಾರದಿಂದ, ಹಾಗೆ ಗೆಸ್ಟ್ ಲೆಕ್ಚರ್ಸ್ ಅಂತ ಕರೆಸ್ತಿದ್ವಿ. ಈ ಥರದ್ದೊಂದು ದೊಡ್ಡ ಸಪೋರ್ಟಿಂದ ಈ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಡೀತಾ ಬಂತು. ಇದೆಲ್ಲದಕ್ಕೂ ಇನ್ನೊಂದು ದೊಡ್ಡ ಸಪೋರ್ಟ್ ಅಂದರೆ ಗ್ರಾಂಟಿನೇಡ್ ಅಂತ ಆದ ತಕ್ಷಣ ಸರ್ಕಾರದಿಂದ ಈ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗೆ ವರ್ಷಕ್ಕೆ ಸಂಬಳ ಬರ್ತಿತ್ತು. ನಮಗೆ ಕೆಲಸ ಮಾಡಲಿಕ್ಕೆ ಸರ್ಕಾರದಿಂದ ಧನ ಸಹಾಯ ಅಂತ ಕೊಡ್ತಿದ್ರು. ಅದು ತುಂಬ ಎನ್ಕರೇಜಿಂಗ್ ಆಗಿತ್ತು. ಈ ಫಿಲ್ಮ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋದಕ್ಕೆ ಮುಂಚೆ ಇದ್ದಿದ್ದೇ ನಾಟಕ ಅಥವಾ ನೃತ್ಯ, ಇಂಥ ಕಲೆಗಳಲ್ಲಿ ಮಾತ್ರ ಇರ್ತಿತ್ತು. ಈ ನಾಟಕ ಅನ್ನೋದು ಇವತ್ತೂ ಇದೆ, ಬಟ್ ನೀವು ಸ್ವಲ್ಪ ಹಿಂದೆ ಹೋಗೋದಾದರೆ ಒಂದು 50 ವರ್ಷದ ಕೆಳಗೆ ಹೋಗ್ಬೇಕಾದ್ರೆ ಅವತ್ತು ಯಾವುದೇ ಫಿಲ್ಮ್ ಇನ್ಸ್ಟಿಟ್ಯೂಷನ್ ಇಲ್ದಾಗ ಸಿನಿಮಾ ಆಗ್ತಿತ್ತು. ಬಟ್ ಅವ್ರಿಗೆ ಬೇಸ್ ಯಾವುದು ಅಂದರೆ ಅದು ನಾಟಕದ ಕಂಪ್ನಿನೇ ಆಗಿರ್ತಿತ್ತು. ಬೇರೆ ಎಲ್ಲೋ ಅವ್ರಿಗೆ ಕಂಪ್ನಿ ಇಲ್ಲದೆ ಬಹುಶಃ ತುಂಬ ಜನ ಕಲಾವಿದರಾಗಿ ಸಸ್ಟೈನ್ ಆಗಿರೋದು ನನಗೆ ಡೌಟ್. ಸೊ ಆ ವಿಷಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಆ ಥರದ್ದು ತುಂಬ ಜನ ಕಲಾವಿದರು ಸಸ್ಟೈನ್ ಆಗಿ ಅವರು ಇವತ್ತಿಗೂ ಅವ್ರನ್ನ ನೆನೆಸ್ಕೊಳ್ತೀವಿ ಅಂದರೆ ಅದು ಬಿಕಾಸ್ ಆಫ್ ಅವತ್ತಿನ ಯೂನಿವರ್ಸಿಟಿ ಅಂತಲೇ ಕರಿಬೋದು. ಅದರಲ್ಲಿ ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿಗಳಾಗ್ಬೋದು, ನಮ್ಮ ದಿವಂಗತ ಲೋಕೇಶ್ ನಟರು ಅವರ ತಂದೆ ನಾಟಕದ ಕಂಪ್ನಿಗಳಾಗ್ಬೋದು. ಈ ನಾಟಕದ ಕಂಪ್ನಿನೇ, ಆ ಕಂಪ್ನಿಲಿ ದಿನ ಬೆಳಗಾರ ತಿಂಡಿ ತಿಂದರೆ ಅವ್ರಿಗೆ ಪ್ರಾಕ್ಟೀಸೇ ಡ್ರಾಮಾನೇ. ಅವ್ರಿಗೆ ಆ ಡ್ರಾಮಾ ಆದಮೇಲೆ ಪರದೆ ಕಟ್ಟೋದು ಅವರೇ, ಎಲ್ಲ ಡಿಪಾರ್ಟ್ಮೆಂಟು ಅವ್ರಿಗೆ ಟ್ರೈನಿಂಗ್ ಹಾಗೆ ಅವ್ರಿಗೆ ಇವತ್ತಿನಿರೋವಂಥ ಟೆಕ್ನಾಲಜಿನೇ ಇಲ್ಲ. ಅವತ್ತು ಸೌಂಡ್ ಆಗಲಿ ಇಲ್ಲವಾಗ ಆ ಕೊನೆ ಸೀಟಲ್ಲಿರೋರಿಗೆ ಕೇಳೋ ಹಾಗೆ ಅಭಿನಯಿಸಬೇಕು, ಕೇಳೋ ಹಾಗೆ ಮಾತಾಡಬೇಕಾಗಿತ್ತು, ಎಲ್ಲ ಎಕ್ಸ್ಪ್ರೆಷನ್ಸ್ ಹಾಗೆ ಇರ್ತಿತ್ತು. ಸೊ ಆ ಕಷ್ಟ ಕಾಲದಲ್ಲಿ ಸಿನಿಮಾ ಇಂಡಸ್ಟ್ರಿ ಶುರುವಾದಾಗ ನಿಜವಾಗ್ಲೂ ಅವತ್ತಿನ ಯಶಸ್ಸು ಏನಿದೆ ಇವತ್ತು ಟೆಕ್ನಾಲಜಿ ಇದೆ, ಯಶಸ್ಸಿಲ್ಲ. ಬಿಕಾಸ್ ಆಫ್ ಲಿಟ್ರಸಿ ಅಂದರೆ ಫಿಲ್ಮ್ ಲಿಟ್ರಸಿ ಕಮ್ಮಿ ಇದೆ. ದಟ್ ಈಸ್ ಅಗೇನ್ ಬಿಕಾಸ್ ಆಫ್ ಗೌರ್ಮೆಂಟ್ ಸಪೋರ್ಟ್. ಅದರಲ್ಲಿ ನೋ ಡೌಟ್. ಅದಕ್ಕೆ ಗೌರ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ಅನ್ನೋದು ಫ್ಯೂಚರಲ್ಲಿ ನಾನು ಅದನ್ನು ಮಾತಾಡ್ತೇನೆ. ಕ್ರಮೇಣ ಇದು ನಾಟಕ ಕಲ್ತಿರೋರ್ಗೆ ಅಷ್ಟೇ ಅಲ್ಲ, ಸಿನಿಮಾ ಟೆಕ್ನಾಲಜಿನೂ ಇದೆ ಅದನ್ನು ಕಲಿಸ್ಬೇಕು ಅಂಥೇಳಿ ಕರ್ನಾಟಕದಲ್ಲಿ ಅವತ್ತು ನಾಗೇಂದ್ರ ರಾಯ್ ಅವ್ರ ಸಾಹೇಬರು ನಿಜವಾಗಲೂ ಅವರ ಶಕ್ತಿಗೆ ನಾವು ತಲೆ ಬಾಗಲೇಬೇಕು. ಅವರು ಅವತ್ತು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಶುರು ಮಾಡಿದ್ರು. ಅದು 78ರಲ್ಲಿ ಸರ್ಕಾರದಲ್ಲಿ ಅವರು ನೋಂದಾಯಿಸಿ ಎಲ್ಲ ರೀತಿಯೇ ಮಾಡಿ ತುಂಬ ಜನ ಅಲ್ಲಿಂದ ಕಲಾವಿದರು ಬಂದಿದ್ದಾರೆ. ಸೊ ಆ ಗೌರ್ಮೆಂಟ್ ಆರ್ಡರ್ ಪ್ರಕಾರನೇ ನಾವು ಸರ್ಕಾರದಿಂದ 92ರಿಂದ ನಮಗೆ ಗ್ರಾಂಟಿನೇಡ್ ಆಯಿತು. ಸೊ ಈ ಫಿಲ್ಮ್ ಲಿಟ್ರಸಿ ಯಾಕೆ ಬೇಕು ಅನ್ನೋದಾದರೆ, ಕ್ಯಾಂಡಲ್ ಮೇಕಿಂಗು ಟ್ರೈನಿಂಗ್ ಇದೆ, ಆ್ಯಂಡ್ ಒಂದು ಕಡ್ಡಿಗಿರ್ತೀವಿ ಅಂದರೆ ಅದಕ್ಕೂ ಇವತ್ತು ಟ್ರೈನಿಂಗ್ ಇದೆ. ಒಂದು 500ರಿಂದ 1000 ಕೋಟಿ ರೂಪಾಯಿ
ಟ್ರಾನ್ಸಾಕ್ಷನ್ ನಡೆಯುವಂಥ ಫಿಲ್ಮ್ ಇಂಡಸ್ಟ್ರಿಗೆ ಸರ್ಕಾರ ಎಷ್ಟು ಸಪೋರ್ಟ್ ಮಾಡಿ ಇನ್ಸ್ಟಿಟ್ಯೂಷನ್ಸ್ನ ಗಟ್ಟಿಗೊಳಿಸಿದ್ರೆ ಮಾತ್ರ ಆವತ್ತು ಇಂಡಸ್ಟ್ರಿ ನಮ್ಮ ಬೇರೆ ಸ್ಟೇಟ್ ನಮ್ಮನ್ನು ಫಾಲೋ ಮಾಡೋ ಸ್ಥಿತಿ ಬರುತ್ತೆ. ಇಲ್ಲ ಅಂದರೆ ನಾವು ಯಾರೋ ಮಾಡಿರೋ ಪಿಕ್ಚರ್ನ ತರೋದು, ಅವ್ರು ಹೆಂಗೆ ಇಟ್ಟಿದ್ದಾರೆ ಕ್ಯಾಮ್ರಾ ಹಂಗೆ ಶಾರ್ಟ್ ಇಡಬೇಕು, ಅವ್ರ ಮೀಸೆ ಹೆಂಗೆ ಇಟ್ಟಿದ್ದಾರೆ ಹಂಗೆ ಇಡಬೇಕು, ಆ ಪರಿಸ್ಥಿತಿಗೆ ಬಂದಾಗಿತ್ತು. ಈಗ ಸ್ವಲ್ಪ ಚೇಂಜ್ ಆಗಿದೆ ಬಿಕಾಸ್ ಆಫ್ ಅಗೈನ್ ಐ ಥಿಂಕ್ ಸೊ. ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಸಣ್ಣದ ಒಂದು ಹೆಮ್ಮೆ ಇದೆ. ಯಾಕೆ ಅಂದರೆ ಈಗ ಒಂದು 7 ವರ್ಷದ ಕೆಳಗೆ ಒಂದು ಸಣ್ಣ ಪ್ರಯೋಗ, ಒಬ್ಬರು ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬರು ನಿರ್ಮಾಪಕರು ಈ ಥರ ಒಂದು ಸಿನಿಮಾ ಡಬ್ ಮಾಡಬೇಕು ಅಂತಿದ್ದೀವ್ರಿ ಕುಮಾರ್ ಅವರೇ, ನಿಮ್ಮ ಸ್ಟುಡಿಯೋದಲ್ಲಿ ಸಪೋರ್ಟ್ ಮಾಡ್ತೀರಾ ಅಂದರು. ನಾನು ಆಯಿತು ಸರ್ ಅಂತ ಹೇಳಿದೆ. ಕಾರಣ ಏನಂದರೆ ಅವತ್ತಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ 70% ತೆಲುಗುವಿಂದ CD ತರೋದು ಅಥವಾ VHS ತರೋದು, ಸೆಟ್ಟಲ್ಲೂ ಅದನ್ನ ಇಟ್ಕೊಂಡು ಹಾಗೆ ನೋಡಿ, ಹಾಗೆ ಮೀಸೆ ಹಿಂಗೆ ಇಟ್ಟರೆ ಇಡೀ ಅದೇ ಕೆಂಪು ಕಲರ್ ಕಾರ್ ಇದ್ದರೆ ಕೆಂಪು ಕಲರೇ ಕಾರು ಇರಬೇಕು ಅಂತ ಅಂದ್ಕೊಳ್ತಿದ್ದ ಸೀಸನು. ಹಾಗಾಗಿ ಅದು ನನಗೆ ತುಂಬ ಕೊರಿತಿತ್ತು. ನಾವೇನಾದರೂ ಚೇಂಜಸ್ ತರಬೇಕು ಅಂದರೆ ಅದನ್ನು ಫಸ್ಟ್ ಕಟ್ ಮಾಡ್ಬೇಕು. ಯಾವುದು ಆ ಸಿನಿಮಾಗಳು ರೀಮೇಕ್ ಮಾಡೋದನ್ನು ಕಟ್ ಮಾಡಿದ್ರೆ ಸ್ವಮೇಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಆ ವಿಷಯದಲ್ಲಿ ನಾನು ಆ ಸಿನಿಮಾ ಒಪ್ಕೊಂಡೆ. ಯಾಕಂದರೆ ಯಾವುದೇ ಸ್ಟುಡಿಯೋಸಲ್ಲಿ ಮಾಡೋದಕ್ಕೆ ಅವತ್ತು ಒಪ್ತಿರಲಿಲ್ಲ. ನಾನು ಅವತ್ತಿನ ದಿನ ಇದೇ ಒಕ್ಕೂಟದ ಕೆಳಗೆ ಅಸೋಸಿಯೇಷನ್ಲಿದ್ದವನೇ. ನನ್ನ ಉದ್ದೇಶ ಒಂದೇ ಇತ್ತು, ಯಾವುದೇ ಸಿನಿಮಾ ನೋಡಿ ಕನ್ನಡದಲ್ಲಿ ನೋಡಿ ಅನ್ನೋದೊಂದು ನನ್ನ ಉದ್ದೇಶ ಆಗಿತ್ತು. ಅಷ್ಟೇ ಅಲ್ಲ, ನಮ್ಮ ಸಿನಿಮಾ ಬೇರೆ ದೇಶಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಬೇಕು. ಬಹುತೇಕ ಸಿನಿಮಾಗಳು ರೀಮೇಕ್ ಆಗಿರೋವಂಥದ್ದೇ. ರಜನಿಕಾಂತು ಮಾಡಿದ್ದಾರೆ, ಕಮಲ್ ಹಾಸನು ಮಾಡಿದ್ದಾರೆ, ಆ್ಯಂಡ್ ಚಿರಂಜೀವಿ ಅಥವಾ ಹಿಂದಿಯಲ್ಲಿ ಎಲ್ಲ ಭಾಷೆಯಲ್ಲೂ ಕನ್ನಡ ನೋಡಿ ಅವ್ರು ರೀಮೇಕ್ ಮಾಡ್ತಿದ್ದಂಥ ದಿನಗಳು ಹೋಗಿ ನಾವು ಬೇರೆ ಪಿಕ್ಚರ್ ರೀಮೇಕ್ ಮಾಡೋಂಥ ಕಾಲಘಟ್ಟ ಆಗಿತ್ತು. ಹಾಗಾಗಿ ಆ ಸಿನಿಮಾ ನಾನು ತಗೊಂಡೆ. ತುಂಬ ಅದಕ್ಕೆ ಎಗೇನ್ಸ್ಟ್ ಆದರು ಎಂಟೈರ್ ಇಂಡಸ್ಟ್ರಿ. ಮೈಸೂರು ಬ್ಯಾಂಕ್ ಅಂತ ದೊಡ್ಡ ಗಲಾಟೆ ಆಯಿತು, ಧರಣಿಗಳು ಕೂತರು, ತುಂಬ ಎಫೆಕ್ಟಿವ್ ಆಗಿ ಏನೇನೋ ಮಾಡಿದ್ರು ಅವರು. ಬಟ್ ಆ ಸಿನಿಮಾ ನಾನು ನಮ್ಮದೇ ಆದ ಒಂದು ಕಲಾವಿದ್ರ ತಂಡ ಇಟ್ಕೊಂಡು ಆ ಸಿನಿಮಾ ಮುಗಿಸಿದ್ವಿ. ಕೋರ್ಟ್ ಸಪೋರ್ಟಿಂದ ಆ ಸಿನಿಮಾನ ನಾವು ರಿಲೀಸು ಮಾಡಿದ್ವಿ. ಆವತ್ತು ನನಗೆ ಬೇರೆ ದ್ವೇಷ ಇರಲಿಲ್ಲ. ಒಂದೇ ಒಂದು ರೀಸನ್ನು, ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಬರಬಾರ್ದಾಗಿತ್ತು ನಮಗೆ. ನಮ್ಮ ಸಿನಿಮಾ ಬೇರೆಯವ್ರು ರೀಮೇಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದೆ. ಅದರ ಫಲನೇ ಇವತ್ತು KGF ಕನ್ನಡದಿಂದ ಇಡೀ ಇವತ್ತು ಇಂಡಿಯನ್ ಆಲ್ ಲ್ಯಾಂಗ್ವೇಜಸ್ಗೆ ಹೋಗ್ತಾ ಇದೆ. ಈಗೇನಾಗಿದೆ, ಎಲ್ಲ ಹೀರೋಸು ಹೊಸ ಕತೆ ಹುಡುಕ್ರಿ, ಏನಾದರೂ ಹುಡುಕಿ ಏನಾದರೂ ಮಾಡಿ ಅನ್ನೋದು ಇವತ್ತು ಚೇಂಜ್ ಆಗಿರೋದು ತುಂಬ ಖುಷಿ ಕೊಡ್ತಾ ಇದೆ. ನಮ್ಮತನ ಇರಲಿ ಅನ್ನೋದು ಅಷ್ಟೇ ನನ್ನದಾಗಿತ್ತು. ಯಾಕಂದರೆ ಅವತ್ತು ಒಂದು ಹೆಸರಾಂತ TV ಚಾನಲ್ ಅವರು ನನಗೆ ಯಾಕಿಂತ ಇಂಡಸ್ಟ್ರಿ ಹಾಳಾಗ್ಬಿಡುತ್ತೆ ಅಂತ ಹೇಳಿದ್ರು. ನಾವು ಒಂದೇ ಪ್ರಶ್ನೆ ಕೇಳಿದೆ ಅವ್ರಿಗೆ. ಅಮಿತಾಬ್ ಬಚ್ಚನ್ ಅವರು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾರೆ, ಆ ಅಡ್ವರ್ಟೈಸ್ಮೆಂಟ್ ಹಿಂದಿಲಿ ಇರುತ್ತಾ ಕನ್ನಡದಲ್ಲಿ ಇರುತ್ತಾ? ಅದು ಕನ್ನಡದಲ್ಲಿ ಆಗಿರುತ್ತೆ. ಅಡ್ವರ್ಟೈಸ್ಮೆಂಟ್ ಬರ್ಬೋದು, ಪುಸ್ತಕ ಪ್ರಾಧಿಕಾರಗಳು ಅಂತಿರ್ತವೆ, ಆ ಪುಸ್ತಕ ಪ್ರಾಧಿಕಾರ ಬೇರೆ ಕಥೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗೆಲ್ಲ ಸುಮ್ಮನೆ ಇರ್ತೀರಿ, ಸಿನಿಮಾ ಮಾತ್ರ ಹೇಗೆ ಅನ್ನೋ ನನ್ನ ಪ್ರಶ್ನೆಗೆ ತುಂಬ ಹಲವಾರು ಕನ್ನಡ ಸಂಘಟನೆಗಳು ನನಗೆ ತಾರೀಫ್ ಮಾಡೋದು. ಯಾಕಂದರೆ ನನ್ನ ಒಂದೇ ಒಂದು ಇತ್ತು, ಯಾವುದೇ ಸಿನಿಮಾ ನೋಡಿ ಕನ್ನಡದಲ್ಲಿ ನೋಡಿ ಅನ್ನೋ ಒಂದು ನನ್ನ ಛಲ ಇತ್ತು.